ಸತಿಪತಿ ಒಳ ಈ ಕಡೆ ಲಕ್ಷ ಕೊಟ್ಟು ಕೇಳ್ರಿ ಕೇಳ್ರಿ ಕೇಳ್ರಿ. ಹೊಟ್ಟಿಲೆ ಮಗಳು ಹುಟ್ಟಾಳ, ಪ್ರಾಯಕ್ಕೆ ಬಂದಾಳ, ಲಗ್ನ ಮಾಡಿ ಕೊಟ್ಟು ಬಂಧನದ ನೀವು ಶಾಂತ ಆಗಬೇಕತ್ತೀರಿ. ಆದರ ಅಂತಿಂತವರಿಗೆ ಲಗ್ನ ಆಗೋ ಮಗಳು ನಿಮ್ಮ ಹೊಟ್ಟಿಲೆ ಹುಟ್ಟಿಲ್ಲ. ಜಗತ್ತಿನೊಳಗ ಭಕ್ತರು ಉದ್ಧಾರಕ್ಕಾಗಿ ಶಿಷ್ಟರ ಪರಿಪಾಲಕಿಯಾಗಿ ಮುಂದೊಂದು ದಿನ ಇದೇ ನಿಜಲಿಂಗಮ್ಮ ಯಾವ ಆಲಮಟ್ಟಿಯಲ್ಲಿ ಚಂದ್ರಾಕಾರ ಆಗಿ ಹೊಳಿತಿರ್ತಕ್ಕಂಥ ಇದೇ ನದಿ ದಂಡಿ ಹೋಗಿ ಆಕೆಯೇ ಚಂದ್ರವತಾರಾಗಿ ಜಗತ್ತಿನೊಳಗೆ ಭಕ್ತರು ಉದ್ಧಾರ ಮಾಡಕ್ಕಾಗತ್ತೇಳಿ ಚಾಮುಂಡಿ ತಾಯಿ ಹೇಳಿದಳು. ನೋಡ್ರಿ ಪುಣ್ಯಾತ್ಮರೇ, ಜಗತ್ತದೊಳಗೆ ಅದೇ ಒಂದು ಸಿದ್ಧಾಂತದ ಪ್ರಕಾರ ಏನಾಗಿದ್ರಿ ಸರ, ಇದೇ ಒಂದು ಆಲಮಟ್ಟಿ ಒಳಗೆ ಸೀತಿಮನಿ ಗುಡ್ಡದ ಬಲ್ಲಿ ನನ್ನ ಚಂದ್ರವತ ಇನ್ನುವರೆಗೂ ಭಕ್ತರು ಉದ್ಧಾರಕ್ಕಾಗಿ ಶಿಷ್ಟರ ಪರಿಪಾಲಕ್ಕಾಗಿ ಯಾವ ಒಂದು ಭಕ್ತ ಸಂಕಲ್ಪ ಮಾಡ್ತಾನ ಸತ್ಯ ರೂಪದಾಗ ತರುವಂತ ಕಾಯಕ ಯಾರೇ ಮಾಡಿರಂದ್ರೆ ಈ ಭಾಗದಾಗ ಅದು ಚಂದ್ರವತಾಯಿ ಪುಣ್ಯಾತ್ಮರೇ, ಅದು ಚಂದ್ರವತಾಯಿ. ಅಂತ ತಾಯಿ ಸೇವಾ ಮಾಡ್ಲಕ್ಕ ಇವತ್ತ ನಾವು ಬಂದಿದೆ ಅಂದ್ರ ನಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ. ನಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ, ಯಾರು ಇಲ್ರಿಪ್ಪ ಜಗತ್ತದೊಳಗ. ಎರಡನೇ ಹನುಮಂತ ಗೌಡ್ರು ಅತ್ ಹೇಳಿ ನಾಮ ಪಡೋದನ್ನ ಉತ್ನಾಳ ಪರಸು ಮಾಸ್ತರ ತಿರುಗಾಡ್ಲತ್ತಿದ. ಒಂದು ವೇಳೆ ಈ ಫಲಾಗ ನನ್ನ ಮಾತು ಕೇಳತಕ್ಕ ಉಟ್ಟಿಗಿ ಅಂಬರೀಷ್ ರಾಜ ನಂಗ ಉಟ್ಟಿಗಿ ರಾಹುಲ್ ಮಾಸ್ತರ್ ಏನರೆ ಗದ್ದಲಕ್ಕೆ ಬಿದ್ದಂದ್ರ ಅಧರ್ಮ ನಡೆಸಿದ್ರಿ ಅಂದ್ರ ಧರ್ಮದ ದಾರಿ ಒಳಗೆ ಇರ್ಲಕ್ಕಾಗಿ ಅದರ ಮಲೆ ಜರ್ತಕ್ಕ ಉಟ್ಟಿಗಿ ರಾಹುಲ್ ಮಾಸ್ತರ್ಗ ಮೆಟ್ಟಿ ತುಳಿತಿಲ್ಲ ಅಂದ್ರ ಈ ಉಟ್ಟಿಗಿ ರಾಹುಲ್ ಮಾಸ್ತರ ಗುರು ಮದಗೊಂಡ ಮುತ್ಯಾನಿಂದ ಧ್ಯಾನಂತ ಸುದರ್ಶನ ಚಕ್ರ ತೋಂಡನ. ಸುದರ್ಶನ ಚಕ್ರ ನಿಮ್ಮ ಬೆನ್ನ ಹತ್ತಂದ್ರ ನಿಮ್ಮ ಬೆಲ್ಲ ಹತ್ತಂದ್ರ ಎಲ್ಲಿ ತಿರುಗಾಡುವುದು ಅದಕ್ಕ ಬಂಧನದ ಬಯಲಾಗುವುದಿಲ್ಲ. ಯಾವಾಗ ಈ ಉಟ್ಟಿಗೆ ರಾಹುಲ್ ಮಾಸ್ತರನ ಪಾದಕ್ಕೆ ಶರಣಾಗಿ ಜಗತ್ತೊಳಗ ನಾ ಮಾಡುವ ಅಧರ್ಮವ ತೇಳಿ ಇವತ್ತು ಸಿದ್ಧ ಮಾಡಿ ನನ್ನ ಪಾಲು ಹೇಳಿಸ್ಕೊಂಡು ಧರ್ಮದ ಪಾಲು ಎತ್ತಿ ಹೇಳಿಲ್ಲ ನನಗೆ ಉಟ್ಟಿಗೆ ರಾಹುಲ್ ಮಾಸ್ತರ ಮದಗೊಂಡ ಮುತ್ತನ ಮರಿ ಎತ್ತಿ ಕೇಳಲಿಕ್ಕೆ ಹೋಗ್ಬೇಡ್ರಿ. ಎಚ್ಚರ್ಲಿ ಹಾರಿಕೆ ಮಾಡ್ಬೇಕು ಮಾಸ್ತರ. ಇವತ್ತು ಇಟ್ಟು ತಿಳಿದು ಎಚ್ಚರ್ಲಿ ಹಾರಿಕೆ ಆಗಬೇಕಾಗ್ಯದ. ಪರಸು ಮಾಸ್ತರವರು ಬಹಳ ಲಾಲಾನಂತ ಕಲಾವಿದರ ಸಂಗಟ ಹಾಡ್ಯಾರ ಖರೆ ಅವರೇ ಬ್ಯಾರೆ. ಇವತ್ತು ಬೆಳ್ಳುಂಡಿಗೆ ಮೇಳಾಗ ರಾಹುಲ್ ಮಾಸ್ತರೇ ಬ್ಯಾರೆ. ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಯಾವೂರಿಪ್ಪ ಯಾವ ಪುಣ್ಯಕ್ಷೇತ್ರವಾದಂತ ಕೂಡಗಿ ಈ ಒಂದು ಕೂಡಗಿ ಪುಣ್ಯಪೌಳಿಯಲ್ಲಿ ವಾಸವಾಗಿರ್ತಕ್ಕಂಥ ಯಾರಿಪ್ಪ ಜಗನ್ಮಾತೆ ಯಾವ ಒಂದು ತಲೆವಾಡ ಬಂಧುಗಳ ಈ ಒಂದು ಹೊಲದಲ್ಲಿ ಭಕ್ತರುದ್ಧಾರಕಿ ಶಿಷ್ಟರ ಪರಿಪಾಲಕಿಯಾಗಿರ್ತಕ್ಕಂಥ ಯಾರಿಪ್ಪ ಆದಿಶಕ್ತಿ ಜಗನ್ಮಾತ ಯಾರಿ ಮಾಸ್ತರ ಯಾವ ನನ್ನ ಚಂದ್ರವತಾಯಿ ಒಂದು ಪಾದವನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡು ಆ ತಾಯಿ ಪಾದಕ್ಕ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ನಮ್ಮ ಸರಜೋಡಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂತ ಯಾರಿಪ್ಪ ಅವರು ಯಾವ ವಿಜಯಪುರ ಜಿಲ್ಲಾ ಬಾಗೇವಾಡಿ ತಾಲೂಕ ಬಸವನಾಡಿನ ಬಾಗೇವಾಡಿ ತಾಲೂಕ ಅವ್ರೇ ಸುಕ್ಷೇತ್ರ ಪಾವನ ಕ್ಷೇತ್ರ ಯಾವ ನಮ್ಮ ಉತ್ನಾಳದ ಜಗತ್ತೊಳಗ ಉಟ್ಟಿಗಿ ಪುಲ್ಯ ಪೌಳಿಯಲ್ಲಿ ಜನ್ಮೆತ್ತಿ ಬಂದು ಸೊನ್ಯಾಳ ವಿಜಯ ವಿಠಲನ ಸಂಘ ಜಗತ್ತೊಳಗ ಹಾಡಿ ಹೊಗಳಿ ಮಾತಿನ ಮುತ್ತ ತೇಳಿ ಜಗತ್ತದೊಳಗ ನಾಮ ಪಡುದು ಇದೇ ಭೂಮಿ ತಲೆ ಮ್ಯಾಗ ಗುಡಿ ಕಟ್ಟಿಕೊಂಡು ಕೂತ್ರು. ಯಾರಿಪ್ಪ ಅವರು ಹಲ್ತಾಲಮ್ಮ ಹನುಮಂತಗೌಡರು ಸೊನ್ಯಾಳ ಅಂತವ್ರ ಶಿಶು ಮಕ್ಕಳಾಗಿರ್ತಕ್ಕಂಥವ್ರು ಯಾರಿಪ್ಪ ಅವರು ಈಗ ಈ ಸತ್ಯ ಸಂಘದೊಳಗ ಎರಡನೇ ಹನುಮಂತ ಗೌಡ್ರ ತೇಳಿ ಜಗತ್ತದೊಳಗ ವಾಣಿ ಸಾರತ್ತ ತಮ್ಮದೇ ಆದ ಛಾಪ ಮೂಡಿಸಿರ್ತಕ್ಕಂಥ ಯಾರಿ ಸರ್ ನಮ್ಮ ಉತ್ನಾಳದ ಪರಸು ಮಾಸ್ತರ್ ಅವರಿಗೆ ಹಾಗೂ ಆ ಸಂಘದೊಳಗ ಯಾವ್ಯಾವ
ಯಾಯಾ ಕಲಾವಿದರು ಬಂದು ಸೇವೆ ಮಾಡ್ತಾರಲ್ಲ ಆ ಸಂಘದ ಸಕಲ ಕಲಾವಿದರಿಗೂ ಎನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ಹೌದು ರಾಮಣ್ಣ ಹೇಳ್ರಿ ಸರ್ ಏನಾಯ್ತು ಮಾತಾ ಇವತ್ತ ಈ ಒಂದು ಚಂದ್ರವಾಯಿ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿ ಒಳಗ ಜ್ಞಾನದ ಕುಸ್ತಿ ಆಗಲಂತ ಹೇಳಿ ಒಂದು ಉತ್ನಾಳದ ಸಂಘ ಮತ್ತು ಒಂದು ಬೆಳವಣಿಗೆ ಸಂಘದ ಜ್ಞಾನದ ಕುಸ್ತಿ ಸಲುವಾಗಿ ಎರಡು ಚಂದ್ರವಾಯಿ ಮೂರ್ತಿ ಪ್ರತಿಷ್ಠಾಪನದ ನಿಮಿತ್ತಕ್ಕಾಗಿ ನಮ್ಮಿಬ್ಬರನ್ನ ಕೂಡಿಸ್ಯಾದ. ಹೌದು 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 ಮೊದಲು ಚಂದ್ರವಾಯಿ ಕೀರ್ತಿ ನಮಗ ಗೊತ್ತಿತ್ತಲ್ಲ, ಇವತ್ತು ಈ ಭಯಾಗ ನಮಗ ಸತ್ಯ ಸಂಘ ನಡೆಸ್ಲಿಕ್ಕೆ ಬರ್ತದ. ಬರ್ತದ್ರಿ ಹೌದಲ್ಲ? ಹೌದು ಗೊತ್ತಿತ್ತಂದ್ರೆ ಬರ್ತದ. ಚಂದ್ರವಾಯಿ ಕೀರ್ತಿ ಹಂಗದ ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮರೇ. ಹೇಳ್ರಿ ಸರ್ ಹೇಳ್ರಿ. ಯಾವ ಜಗತ್ತದೊಳಗ ವೀರ ಶೂರ ರಾಜ ಆದಂತ ಯಾರು? ಹೇಮಚಂದ್ರ ರಾಜ. ಹೌದು ದಂಗಲ್ ಮಾಡ್ಬೇಡ್ರಿ ಸ್ವಲ್ಪ. ಒಂದು ತುಸು ಇದು ಯಾವ ಇದು ನಡಿಲ್ರಿ. ಹೇಮಚಂದ್ರನ ರಾಜನ ಮಡದಿಯಾದಂತ ಧರ್ಮವತಿ. ಹೌದು ಧರ್ಮವತಿ ಸತಿಪತಿ ಕೂಡಿ ನೇಮ ನಿಷ್ಠಿಲಿಂದ ಪ್ರಪಂಚ ಮಾಡ್ತಿದ್ರು. ಹೌದು ಹೌದು ಮದುವೆಯಾಗಿ 10-12 ವರ್ಷ ಆದ್ರೂ ಹೊಟ್ಟಿಲೆ ಮಕ್ಕಳಿಲ್ಲನ್ನು ಚಿಂತೆ ಅವರಿಗೆ ಕಾಡ್ತಿತ್ತು, ಮನದೊಳಗೆ ಕಾಡ್ತಿತ್ತು. ಅವಾಗ ಏನೈತ್ರಿ ಮಾತಾ? ಚಾಮುಂಡಿ ತಾಯಿಯಲ್ಲಿ ಹೋಗಿ ಸತಿಪತಿ ಕೂಡಿ ಕಣ್ಣಾನ ನೀರು ತೆಗೆದು ಉಡಿ ಒಡ್ಡಿ ಚಾಮುಂಡಿ ತಾಯಿಗೆ ಬೇಡ್ತಾರ. ಏನಂತ ಬೇಡ್ತಾರಿಪ್ಪ ಮಾತಾ? ಹೇ ತಾಯಿ, ಓ ಅಪುತ್ರ ಸಂಗತಿ ಲಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖ ದೃಷ್ಟ ಅಂತ ಹೇಳಿ ಶಾಸ್ತ್ರ ಹೇಳ್ತದ. ಹೌದು 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 ಮದುವೆಯಾಗ್ಯಾದ ಪ್ರಪಂಚ ಶುದ್ಧ ನಡೀತಾವತ್ತಿದು ನಾವು ತಿಳ್ಕೊಂಡಿದೆವು. ಖರೆ ಏನಾಗ್ಯದ್ರಿ ಮಾತಾ? ಇದಕ್ಕೆ ಮುಂದೆ ಮಕ್ಕಳು ಬೇಕಾಗ್ತದ. ಹೌದು 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 ಮಕ್ಕಳು ಬೇಕೇರಿ. ಮಕ್ಕಳು ಹುಟ್ಟದ ಬಳಿಕ ನೋಡ್ತಾವಿಲ್ಲ, ಇದೂ ಬೇಕಾಗ್ತದ. ಇದು ಮೊದಲು ವಿಚಾರ ಮಾಡಿ ಹಿಡಿಬೇಕಾಗ್ತದ್ರಿ. ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ. ಹೌದು ಮಕ್ಕಳು ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲತ್ತ ಶಾಸ್ತ್ರ ಹೇಳ್ತದ. ಶಾಸ್ತ್ರ ಹೇಳ್ತದ. ಹೌದು 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 ಅಂತದ್ರೊಳಗ ಏನೈತ್ರಿ? ಹೊಟ್ಟಿಲೆ ಮಕ್ಕಳಿಲ್ಲ ತೇಳಿ ತಾಯಿಲಾದಂತ ಧರ್ಮವತಿ ಚಾಮುಂಡಿ ತಾಯಿ ಮುಂದೆ ಉಡಿವಡ್ಡಿ ನಿಂದಿರ್ತಾಳ. ಅವಾಗ ಏನೈತ್ರಿಪ್ಪ ಮಾತಾ? ಅವಾಗ ಚಾಮುಂಡಿ ತಾಯಿ ಸ್ವಪ್ನದಾಗ ಬಂದು ಸಾಕ್ಷಾತ್ ಆ ಹೇಮಚಂದ್ರ ರಾಜಾಗ ಮತ್ತು ಧರ್ಮವತಿಗೆ ಆಶೀರ್ವಚನ ಕೊಡ್ತಾಳೆ. ಮಗಳ ಹೊಟ್ಟೆದ ಮಕ್ಕಳೆಲ್ಲ ತೇಳಿ ಯಾವಾಗ ನನ್ನಲ್ಲಿ ಬಂದು ನಿನ್ನ ಕಣ್ಣಾಳ ನೀರು ನೀ ಬಿಟ್ಟು ಹೋಗಿದೆ ಅಂದ್ರೆ ಮಗಳ ಜಗತ್ತಿನೊಳಗೆ ಹೆಚ್ಚಿನ ಮಗಳ ನಿನ್ನ ಹೊಟ್ಟಿಲೆ ಹುಟ್ಟಿ ಬರ್ತಾಳ. ನಾನೇ ಚಾಮುಂಡಿ ನಿನ್ನ ಹೊಟ್ಟಿಲೆ ಹುಟ್ಟಿ ಬರ್ತೀನಿ ಅಂತ ಹೇಳಿ ಜಗತ್ತದೊಳಗೆ ಆಶೀರ್ವಾದ ಕೊಟ್ಟಳು. ನೋಡ್ರಿ ಪುಣ್ಯಾತ್ಮರೇ, ಜಗತ್ತದೊಳಗೆ ಆಶೀರ್ವಾದ ಕೊಟ್ಟಳು. ಹೌದು 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 ಮುಂದ ಒಂದೇ ವರ್ಷದೊಳಗ ಏನೈತ್ರಿ? ಹೇಮಚಂದ್ರ ರಾಜ ಮತ್ತು ಧರ್ಮವತಿ ಹೊಟ್ಟಿಲಿ ನಿಜಲಿಂಗಮ್ಮ ಅಂತ ಹೇಳಿ ಮಗಳು ಹುಟ್ಟಿ ಬಂದ್ರು. ಚಂದ್ರವ್ವ ತಾಯಿದ ಮೊದಲನೇ ಹೆಸರು ನಿಜಲಿಂಗಮ್ಮ. ಹೌದು 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 ಹುಟ್ಟಿ ಮಗಳು ಪ್ರಾಯಕ್ಕೆ ಬಂದ್ರು. ಮಗಳು ಕಾಲಕ್ಕೆ ಅವತಾರ ತಾಳ್ತಿದ್ಳು. ಹೌದು ಹೌದು ಬೆಳದಂಗ ಮಗಳ ಪ್ರಾಯಕ್ಕೆ ಬಂದು ಮನೆಗೆ ಬಂದ ಕಾಲಕ್ಕೆ ಬಂಗಾರ ಉಕ್ಕಿ ಏರ್ದಂಗ ಮನಿ ಏರ್ಲಾತ್ತೋ. ಅವಾಗ ಹೇಮಚಂದ್ರ ರಾಜ ವಿಚಾರಕ್ಕೆ ಬರ್ತಾನ. ಏನತ್ರಿಪ್ಪ? ನನ್ನ ಮನೆತಾಳದೊಳಗೊಂದು ಹೆಣ್ಣು ಮಗಳ ಚಾಮುಂಡಿ ತಾಯಿ ಆಶೀರ್ವಾದದಿಂದ ಹುಟ್ಟಿ ಬಂದದಂದ್ರ ಮಗಳಿಗೆ ಲಗ್ನ ಮಾಡಬೇಕಂತ ಹೇಳಿ ಏನ್ ಮಾಡ್ದ? ಅದೇ ಒಂದು ರಾಜ್ಯದ ನಾಗವರ್ಮ ರಾಜ ನಮ್ಮ ಮಗ ಇದ್ದಂತ ಯಾರು ಆ ಮಗನ ಸಂಗಟ್ ಲಗ್ನ ನಿಶ್ಚಯ ಮಾಡ್ಬೇಕಂತ ಹೇಳಿ ಹೆಣ್ಣು ನೋಡ್ಲಕ್ಕ ಮನಿಗೆ ಕರೆದ ಹೇಮಚಂದ್ರ ರಾಜ. ಹೌದೌದು ಆದರ ಚಾಮುಂಡಿ ತಾಯಿದೆ ಪ್ರತಿ ಅವತಾರ ಆಗಿ ಹುಟ್ಟಿ ಬಂದಿಳು. ನಿಜಲಿಂಗಮ್ಮಗ ಲಗ್ನ ಅಂದ್ರೆ ವಲ್ಲಾಗಿತ್ತು. ಹೌದೌದು ಯಾವಾಗ ನಾಗವರ್ಮನ ಮಗ ಇದ್ದಂತವ ಹೆಣ್ಣು ನೋಡ್ಲಕ್ಕ ಬಂದ. ಮನೆಗೆ ಬಂದ
ಏನಂದ? ಅವಾಗ ಶಿವಮುಖಿ ಅವತಾರ ತಾಳಿ ಜಗತ್ತದೊಳಗ ನಾಗವರ್ಮನ ಮಗನಿಗೆ ಕಾಣಿಸಲು ಅವಾಗ ಮಗ ಲಗ್ನವಲ್ಲಂದು ಓಡಿ ಹೋದ, ಮನೆ ಬಿಟ್ಟು ಓಡಿ ಹೋದ. ಎಷ್ಟೋ ಮಂದಿ ಲೋಲಂತವ್ರು ಲಗ್ನ ಆಗ್ಬೇಕಂತ ಬರ್ತಿದ್ರು. ಶಿವಮುಖಿ, ಕರಿಮುಖಿ, ನರಮುಖಿ ನಾನಾ ತರದ ಅವತಾರವನ್ನು ತೊಟ್ಟು ಜಗತ್ತೊಳಗ ಕೀರ್ತಿ ಮಾಡ್ಲತ್ತು. ಅವಾಗ ಒಂದು ದಿನ ಹೇಮಚಂದ್ರ ರಾಜಾಗ ಏನೈತ್ರಿ? ಮತ್ತು ಚಂದ್ರವತಿ ಇದ್ದಂತ ಧರ್ಮವತಿ ಇದ್ದಂತ ಸತಿಪತಿಗಳಿಗೆ ಸ್ವಪ್ನದಾಗ ಬಂದು ಚಾಮುಂಡಿ ಹೇಳ್ತಾಳ, ಏನಂತ ಹೇಳ್ತಾರ್ರಿ ಮಾತ? ಹೇ ಸತಿಪತಿ ಈ ಕಡೆ ಲಕ್ಷ ಕೊಟ್ಟು ಕೇಳ್ರಿ, ಕೇಳ್ರಿ ಕೇಳ್ರಿ. ಹೊಟ್ಟಿಲೆ ಮಗಳು ಹುಟ್ಟಾಳ, ಪ್ರಾಯಕ್ಕೆ ಬಂದಾಳ, ಲಗ್ನ ಮಾಡಿ ಕೊಟ್ಟ ಬಂಧನದ ನೀವು ಶಾಂತ ಆಗಬೇಕತ್ತೀರಿ. ಆದರ ಅಂತಿಂತವರಿಗೆ ಲಗ್ನ ಆಗೋ ಮಗಳು ನಿಮ್ಮ ಹೊಟ್ಟಿಲೆ ಹುಟ್ಟಿಲ್ಲ. ಜಗತ್ತಿನೊಳಗ ಭಕ್ತರು ಉದ್ಧಾರಕ್ಕಾಗಿ ಶಿಷ್ಟರ ಪರಿಪಾಲಕ್ಕಾಗಿ ಮುಂದೊಂದು ದಿನ ಇದೇ ನಿಜಲಿಂಗಮ್ಮ ಯಾವ ಆಲಮಟ್ಟಿಯಲ್ಲಿ ಚಂದ್ರಾಕಾರ ಆಗಿ ಹೊಳಿತಿರ್ತಕ್ಕಂಥ ಇದೇ ನದಿ ದಂಡಿ ಹೋಗಿ ಅಖಿಲೇ ಚಂದ್ರವತ್ತಾಗಿ ಜಗತ್ತಿನೊಳಗೆ ಭಕ್ತರು ಉದ್ಧಾರ ಮಾಡಕ್ಕಾಗತ್ತೇಳಿ ಚಾಮುಂಡಿ ತಾಯಿ ಹೇಳೋದು ನೋಡ್ರಿ ಪುಣ್ಯಾತ್ಮರೇ. ಜಗತ್ತದೊಳಗೆ ಅದೇ ಒಂದು ಸಿದ್ಧಾಂತದ ಪ್ರಕಾರ ಏನಾಗಿದ್ರಿ ಸರ? ಇದೇ ಒಂದು ಆಲಮಟ್ಟಿ ಒಳಗ ಸೀತಿಮನಿ ಗುಡ್ಡದ ಬಲ್ಲಿ ನನ್ನ ಚಂದ್ರವತ್ತ ಇನ್ನೂವರೆಗೂ ಭಕ್ತರು ಉದ್ಧಾರಕ್ಕಾಗಿ ಶಿಷ್ಟರ ಪರಿಪಾಲಕ್ಕಾಗಿ ಯಾವ ಒಂದು ಭಕ್ತ ಸಂಕಲ್ಪ ಮಾಡ್ತಾನ ಸತ್ಯ ರೂಪದಾಗ ತರುವಂತ ಕಾಯಕ ಯಾರೇ ಮಾಡಿರಂದ್ರೆ ಈ ಭಾಗದಾಗ ಅದು ಚಂದ್ರವತಾಯಿ ಪುಣ್ಯಾತ್ಮರೇ, ಅದು ಚಂದ್ರವತಾಯಿ. ಅಂತ ತಾಯಿ ಸೇವಾ ಮಾಡ್ಲಕ್ಕ ಇವತ್ತ ನಾವು ಬಂದಿದೆ ಅಂದ್ರ ನಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ. ನಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ, ಯಾರು ಇಲ್ರಿಪ್ಪ ಜಗತ್ತದೊಳಗ. ಆದ್ರ ಇವತ್ತು ತಾಯಿ ಕೀರ್ತಿ ಮಾಡ್ತೆ ಏನಾಕಂದ್ರ ಒಳಗ ಮತ್ತಾರ ಒಳಗ ಕೀರ್ತಿ ಬೇರೆದವ್ರು ಮಾಡ್ಬೇಕತ್ರಿ ಏನು? ಜಗತ್ತದೊಳಗೆ ಎರಡನೇ ಹನುಮಂತಗೌಡ್ರ ನಾಮ ಪಡೆದಿರ್ತಕ್ಕಂತ ಪರಸು ಮಾಸ್ತರ್ ಅವರು ನಮ್ಮ ಪರಸು ಮಾಸ್ತರ್ ಅವ್ರ ಸಂಗಟ ಜ್ಞಾನದ ಕುಸ್ತಿ ಹಿಡಿಬೇಕಾಗ್ಯದ. ಹೌದಾ? ಹಂಗೆ ಒಳಗ ಬೇರೆ ಕುಸ್ತಿ ಹೊಡಿಬೇಕೇರಿ. ಯಾಕ್ರಿ? ಇವತ್ತು ಬರಾಳ ಪರಸು ಮಾಸ್ತರ್ ವರ್ಣನ ಭಾಳ ಮಾಡಿದ್ನ ಇವತ್ತ. ರಗಡಾಗ್ಯದ್ರಿ, ವರ್ಣ ಮಾಡಿ ಹೂರ್ನ ಬೀಳಪ್ಲಿ ಆಗ್ಯದ. ಖರೇ ನಿಮಗೊಂದು ವಿನಂತಿ ಅದ. ಏನದ್ರಿಪ್ಪ ವಿನಂತಿ ಮಾಸ್ತರ್ಗಳಿಗೆ? ಏನು ವಿನಂತಿ ಅಂದ್ರ, ಏನು ಜಗತ್ತಿನೊಳಗ ಅದ್ಭುತ ಸೂರ ರಾಜ ಇದ್ದಂತ ಯಾರು? ಅಂಬರೀಷ್ ಅನ್ನೋ ಒಬ್ಬ ರಾಜ. ಹೌದು, ಅಂಬರೀಷ್ ರಾಜ. ಅಂಬರೀಷ ರಾಜನ ಒಂದು ದ್ವಾದಶಿ ವ್ರತ ಇತ್ತಲ್ರಿ. ದ್ವಾದಶಿ ವ್ರತದ ಸಲುವಾಗಿ ಮನೆಗೆ ನಾನಾ ತರದ ಭಕ್ತರನ್ನ ಕರೆಸಿ, ನಾನಾ ತರದ ಸ್ವಾಮಿಗಳಿಗೆ ಕರೆಸಿ, ನಾನಾ ತರದ ಇತ್ತೀತಲ ಎಲ್ಲ ಊರಿನ ಸಮೂಹ ಬಳಗಕ್ಕೆ ಕರೆಸಿ ಆ ಒಂದು ದ್ವಾದಶಿ ವ್ರತವನ್ನ ಅಂಬರೀಷ್ ರಾಜ ನೇಮಿಸಿಕೊಂಡಿದ್ದ. ಹೌದು. ಆದ್ರ ಏನಾಗಿತ್ರಿ? ಜಗತ್ತದೊಳಗ ಸಪ್ತ ಋಷಿ ಒಳಗೆ ಹೆಚ್ಚಿನ ಕ್ರೋಧವುಳ್ಳಂತ ಯಾರೀ? ಯಾವ ದುರ್ವಾಸ ಋಷಿಯವರು ಈ ಅಂಬರೀಷ್ ರಾಜನ ಮನಿ ಮುಂದಿಂದ ಹಾಯಿಸಿ ಹೊಂಟಿರು. ಹೌದು, ಮನೆ ಮುಂದಿಂದ ಹಾಯಿಸಿ ಹೊಂಟಿರು. ಅವಾಗ ಅಂಬರೀಷ್ ರಾಜ ನೋಡ್ತಾನ, ನೋಡಿ ಸಪ್ತ ಋಷಿಗಳೊಳಗಿದ್ದಂತ ಒಬ್ಬ ಶ್ರೇಷ್ಠ ಋಷಿ ದುರ್ವಾಸ ಋಷಿ ನಮ್ಮ ಮನಿ ಮುಂದಿಂದ ಹಾಯ್ದು ಹೊಂಟಾರ. ಇವರಿಗೂ ದ್ವಾದಶಿ ವೃತ್ತಕ್ಕ ಪನಿವಾರಕ್ಕಾಗಿ ನನ್ನ ಮನೆಗೆ ಕರಿಬೇಕಂತ ಹೇಳಿ ದುರ್ವಾಸ ಋಷಿಗಳಿಗೆ ಕರೆದ. ಯಾರು? ಅಂಬರೀಷ್ ರಾಜ. ಅವಾಗ ದುರ್ವಾಸ ಋಷಿ ಹೇಳ್ತಾನ, ಏನಂತ? ಕೇವಲ ಕೆಲವೇ ಕ್ಷಣದೊಳಗ ಈ ಸುಡು ಎಂಬ ನದಿಗೆ ಹೋಗಿ ನಾ ಜಳಕ ಮಾಡಿ ಬರ್ತೀನೋ ಅಲ್ಲಿ ತನ ನಿಂದ್ರಂದ. ಹೌದು, ನಾ ಬರೋತಕ್ಕ ನಿಂದ್ರಂದ ಕಾಲಕ್ಕ ಅಂಬರೀಷ್ ರಾಜ ಏನಂದ? ನಿತ್ತ ಸಮಯ ಆಗ್ಲಾಕ ಬತ್ತು. ದುರ್ವಾಸ ಋಷಿ ಬರ್ಲಾಕ ತಯಾರಿಲ್ಲ. ಲೇಟ್ ಮಾಡ್ದ.
ಕೂಡಿರ್ತಕ್ಕಂತ ಜನ ಹೇಳ್ತದ ಏನತ್ರಿ? ನೋಡಪ್ಪ, ಈ ದ್ವಾದಶಿ ಒಂದು ವೃತ ಮಾಡಿದಂದ್ರ ಆ ದ್ವಾದಶಿ ಮುಹೂರ್ತದೊಳಗೆ ಜರ ನೀ ಅದನ್ನ ಪೂರ್ಣ ಮಾಡಿದೆ ಅಂದ್ರ ನಿನ್ನ ವೃತ ಮುಗದಂಗ ಆಗ್ತದ, ಇಲ್ಲಿಕ್ಕ ವ್ರತ ಭಂಗ ಆಗ್ತದ, ಮಾಡ ನೀ ಪನಿವಾರ ತೇಳಿ ಕೂಡಿರ್ತಕ್ಕಂತ ಜನ ಹೇಳತ್ತು. ಹೌದು ಹೌದು. ಅವಾಗ ಜನರ ಮಾತ ಮೀರಬಾರ್ದ ತೇಳಿ ಅಂಬರೀಷ್ ಅನ್ನೋ ರಾಜ ಪನಿವಾರ ತಗೊಂಡ ಬಾಯಾಗ ಹಾಕದ. ಅವಾಗ ದುರ್ವಾಸ ಮುನಿ ಬಂದು ಬಾಗಿಲಿಗೆ ನೆತ್ತ. ಏನೈತ್ರಿ ಮಾತ ಅವಾಗ? ಅವಾಗ ದುರ್ವಾಸ ಮುನಿ ಅತ್ತನ ಏನತ್ರಿ? ಏನೋ ರಾಜ, ಏ ರಾಜ, ಎಂತ ಸೊಕ್ಕ ನಿನ್ನಲ್ಲಿ ಬಂದಾವೋ, ಕೆಲವೇ ಕ್ಷಣ ಹೋಗಿ ಸ್ನಾನ ಮಾಡಿ ಬರ್ಬೇಕಂದ್ರ ಆ ಸಮಯ ನಿಮ್ಗೆ ತಡಿದಾಗಿಲ್ಲೇನೋ, ಹೌದು, ನಿನಗ ಬಿಡುವುದಿಲ್ಲ ಅಂತ ಹೇಳಿ ಅಧರ್ಮದಿಂದ ಅಂಬರೀಷ್ ರಾಜಾಗ ತುಳಿಲಿಕ್ಕೆ ಬಂದ ಯಾರು? ದುರ್ವಾಸ ಮುನಿ. ಹೌದು. ಅಂಬರೀಷ್ ರಾಜ ವಿಷ್ಣು ಭಕ್ತಾಗಿದೆ. ಜಗತ್ತದೊಳಗ ವಿಷ್ಣುವಿನಿಂದ ವರ ಬೇಡಿದ್ದ. ಯಾವಾಗ ನಾ ಧರ್ಮದ ದಾರಿ ಒಳಗಿದ್ದತ್ತು ಮುಂದ ಅಧರ್ಮಕ್ಕ ಯಾರು ಮೆಟ್ಟಿ ತುಳಿಲಕ್ಕ ಬರ್ತಾರ ಅದರಮೇಲೆ ಅವರಿಗೆ ಸ್ವತಃ ನಿನ್ನ ಸುದರ್ಶನ ಚಕ್ರ ಬಿಡು, ಸ್ವತಃ ನಿನ್ನ ಸುದರ್ಶನ ಚಕ್ರ ಬಿಡು ಅಂತ ಹೇಳಿ ವರ ಬೇಡಿದ್ದ. ಹೌದು. ಯಾವಾಗ ದುರ್ವಾಸ ಮುನಿ ಅದರ ಮೇಲೆ ತುಳಿಲಿಕ್ಕೆ ಬಂದ, ಅವಾಗ ವಿಷ್ಣುನು ಸುದರ್ಶನ ಚಕ್ರ ದುರ್ವಾಸ ಮುನಿ ಬೆನ್ ಹತ್ತು ಬಯಲಾಗಬೇಕಂತೇಳಿ ಬ್ರಹ್ಮನ ಬಳಿ ಹೋದ. ಓಡಿ ಹೋದ. ಅವಾಗ ಬ್ರಹ್ಮ ಹೇಳ್ತಾನ, ಏನಂತ? ನೋಡಪ್ಪ, ಹೇಳಪ್ಪ, ಇದು ವಿಷ್ಣುವಿನ ಚಕ್ರದ ಅವ ಬಿಟ್ಟದ, ಇದು ಅವನಿಂದ ತರಲಾಕ ಸಾಧ್ಯದ, ನನ್ನಿಂದ ಇದು ಆಗುದಿಲ್ಲ, ಹೋಗು ಮುಂದೆ ನೀ ಅಂದ. ಅವಾಗ ಏನೈತ್ರಿ ಮಾತ? ಮುಂದೆ ದುರ್ವಾಸ ಋಷಿ ಓಡುತ್ತ ಭವಶಂಕರನ ಬಳಿ ಹೋದ. ಹೇ ಕರುಣಾನಿಧಿ, ಹೇ ಅಪತ್ ಬಾಂಧವ, ಜಗತ್ತದ ಉದ್ಧಾರಕ, ನನಗ ಕಾಯವ ನೀನೇ ಭಗವಂತ ತೇಳಿ ಭವಶಂಕರನ ಬಳಿ ಪಾದಕ್ಕೆ ಬಿದ್ದ. ಈ ಸುದರ್ಶನ ಚಕ್ರದಿಂದ ನನಗ ಪಾರ ಮಾಡು, ನನಗ ಪಾರ ಮಾಡಂದ. ಅಂದ ಕಾಲಕ್ಕೆ ಏನ್ ಹೇಳಿದ್ರಪ್ಪ ಮಾತ? ಅವಾಗ ಭವಶಂಕರ್ ಹೇಳ್ತಾನ, ಇದು ನನ್ನಲ್ಲಿಲ್ಲಪ್ಪ, ಹೋಗು ವಿಷ್ಣುವಿನ ಸುದರ್ಶನ ಚಕ್ರದ ಅವನೇ ನಿನಗೆ ಬಂಧನ ಬಯಲು ಮಾಡವಂದ. ಹೊಳ್ಳಿ ವಿಷ್ಣುವಿನ ಕಡೆ ಹೊಂಟ. ನೋಡ್ರಿ ಜಗತ್ತದೊಳಗೆ ಎಂತ ಮಾತದ. ಓಡುತ್ತ ಹೊಂಟ ದುರ್ವಾಸ ಋಷಿ ಓಡುತ್ತ ವಿಷ್ಣುವಿನ ಬಳಿ, ಹೇ ಜಗತ್ತ ಉದ್ಧಾರಕ, ವೈಕುಂಠ ವಾಸಿ, ನನ್ನ ಬಾಳಿಗೆ ಬಲ್ಲನ ಬಯಲು ಮಾಡವ ನೀನೇ ಪರಮಾತ್ಮ ಅಂತೇಳಿ ವಿಷ್ಣುವಿನ ಪಾದಿಗೆ ಹೋಗಿ ಬಿದ್ದ. ನನಗ ಸುದರ್ಶನ ಚಕ್ರದಿಂದ ದೂರ ಮಾಡತ್ತಂದಿ ಅಂದ. ಅವಾಗ ವಿಷ್ಣು ದೇವ ಏನ್ ಹೇಳಿದ್ರಿಪ್ಪ? ಅವಾಗ ವಿಷ್ಣು ದೇವ ಹೇಳ್ದ, ಏನಂತ? ಹೇ ಋಷಿ ದುರ್ವಾಸ, ಜಗತ್ತೊಳಗ ವಿಷ್ಣು ಭಕ್ತನ ಸುಗೊಂಡ ಯಾರು? ಯಾರಿಪ್ಪ? ಅಂಬರೀಷ್ ರಾಜ. ಹೌದು. ನಾವು ಬಿಡುವಿಟ್ಟಲ್ಲ ಕಾರ್ಯದ ಹೊಳ್ಳಿ ತರುವ ಶಕ್ತಿ ನನ್ನಲ್ಲಿಲ್ಲ. ಈ ಸುದರ್ಶನ ಚಕ್ರ ನಿಂದಿರಬೇಕಂದ್ರೆ ಇದಕ್ಕೆ ಅಂಬರೀಷ್ ರಾಜನ ಪರವಾನಿಗೆ ಬೇಕು, ಹೋಗವನಲ್ಲಿ ಶರಣಾಗಂದ. ಹೌದಾ? ಓಡುತ್ತ ಬಂದು, ಯಪ್ಪ, ನನ್ನಲ್ಲಿ ನಾನೇ ಸಪ್ತ ಋಷಿ ಒಳಗ ಶ್ರೇಷ್ಠ ಋಷಿಯನ್ನು ಅಹಂಕಾರ ಬಂದಿತ್ತು, ತಪ್ಪಾಗ್ಯದ ತಂದೆ, ನೀನೇ ಕಾಯವ ಈ ಸುದರ್ಶನ ಚಕ್ರದಿಂದ ತೇಳಿ ಯಾವಾಗ ಅಂಬರೀಷನ ಪಾದಕ್ಕೆ ಬಿದ್ದ ಸುದರ್ಶನ ಚಕ್ರ ತರದ ಅದೇ ದ್ವಾದಶಿ ಮುಹೂರ್ತದೊಳಗ ದುರ್ವಾಸ ಮುನಿಗೆ ಪನಿವಾರ ಮಾಡಿ ಕಳಿಸ್ಯಾನ ಪುಣ್ಯಾತ್ಮರೇ ಜಗತ್ತದೊಳಗ ಅಂಬರೀಷ ರಾಜ. ಹೌದು. ಈ ಮಾತಿಲ್ಲಿ ಯಾಕೆ ಹೇಳ್ಬೇಕಾದ್ರಿ? ಯಾಕೆ ಹೇಳ್ಬೇಕಾಗ್ಯದ? ತಾವೆಲ್ಲರೂ ದೈವದವರು ಲಕ್ಷ್ಯ ಕೊಟ್ಟು ಕೇಳ್ರಿ. ಜಗತ್ತದೊಳಗ ಮಾತಿನ ಮುತ್ತಲಿಸುವಳ್ರು ನಮ್ಮ ಹನುಮಂತ ಮುತ್ತವರು. ಹೌದು. ಹಲ್ತವ್ರು ಶಿಶು ಮಕ್ಕಳು ಎರಡನೇ ಹನುಮಂತ ಗೌಡ್ರು ಅತ್ ಹೇಳಿ ನಾಮ ಪಡೋದನ್ನ ಉತ್ನಾಳ ಪರಸು ಮಾಸ್ತರ ತಿರುಗಾಡ್ಲತ್ತಿದ. ಹೌದು. ಒಂದು ವೇಳೆ ಈ ಫಲಾಗ ನನ್ನ ಮಾತು ಕೇಳಾರೆ ಜರ್ತಕ್ಕ ಉಟ್ಟಿಗೆ ಅಂಬರೀಷ್ ರಾಜ ನಂಗ ಉಟ್ಟಿಗೆ ರಾಹುಲ್ ಮಾಸ್ತರ್ ಏನರೆ ಗದ್ದಲಕ್ಕೆ ಬಿದ್ದಂದ್ರ ಅಧರ್ಮ ನಡೆಸಿದ್ರಿ ಅಂದ್ರ ಧರ್ಮದ ದಾರಿ ಒಳಗಿರ್ಲಾಕ್ಕಾಗಿ ಅಧರ್ಮಲೆ ಜರ್ತಕ್ಕ ಉಟ್ಟಿಗೆ ರಾಹುಲ್ ಮಾಸ್ತರ್ಗ ಮೆಟ್ಟಿ ತುಳಿತಿನಂದ್ರ ಈ ಉಟ್ಟಿಗೆ ರಾಹುಲ್ ಮಾಸ್ತರ ಗುರು ಮದಗೊಂಡ ಮುತ್ಯಾನಿಂದ ಧ್ಯಾನಂತ ಸುದರ್ಶನ ಚಕ್ರ ತೋಂಡನ. ಸುದರ್ಶನ ಚಕ್ರ ನಿಮ್ಮ ಬೆನ್ನ ಹತ್ತಂದ್ರ ನಿಮ್ಮ ಬೆಲ್ಲ ಹತ್ತಂದ್ರ ಎಲ್ಲಿ ತಿರುಗಾಡುವ
ಬಯಲಾಗುವುದಿಲ್ಲ. ಯಾವಾಗ ಈ ಹುಟ್ಟಿಗೆ ರಾಹುಲು ಮಾಸ್ತರ್ನ ಪಾದಕ್ಕೆ ಶರಣಾಗಿ ಜಗತ್ತೊಳಗ ನಾ ಮಾಡುವ ಅಧರ್ಮವ ತೇಳಿ ಇವತ್ತು ಸಿದ್ಧ ಮಾಡಿ ನನ್ನ ಪಾಲು ಹೇಳಿಸ್ಕೊಂಡು ಧರ್ಮದ ಪಾಲು ಎತ್ತಿ ಹೇಳಿಲ್ಲ ನನಗೆ ಹುಟ್ಟಿಗೆ ರಾಹುಲು ಮಾಸ್ತರ್ ಮದಗುಣ ಮುತ್ತನ ಮರಿ ಎತ್ತಿ ಕೇಳಲಿಕ್ಕೆ ಹೋಗ್ಬೇಡ್ರಿ. ಹೌದಾ ಹೌದಾ ಹೌದು ಎಚ್ಚರ್ಲಿ ಹಾರಿಕೆ ಮಾಡ್ಬೇಕು ಮಾಸ್ತರ. ಇವತ್ತು ಇಟ್ಟು ತಿಳಿದು ಎಚ್ಚರ್ಲಿ ಹಾರಿಕೆ ಆಗಬೇಕಾಗ್ಯದ. ಹೌದಾ ಪರಸು ಮಾಸ್ತರವರು ಬಹಳ ಲಾಲಾಲಂತ ಕಲಾವಿದರ ಸಂಗಟ ಹಾಡ್ಯಾರ. ಹಾಡ್ಯಾರ ಖರೆ ಅರೆ ಅವರೇ ಬ್ಯಾರೆ. ಇವತ್ತು ಬೆಳ್ಳುಂಡಿಗೆ ಮೇಳಾಗ ರಾಹುಲ್ ಮಾಸ್ತರೇ ಬ್ಯಾರೆ. ಯಾಕ ಹೌದು ಬಹಳ ಮಾತಾಡಿ ದೈವ ಕೋಚ್ ಆಗುದಿಲ್ಲ ಅವರಿಗೂ. ಯಾಕಂದ್ರೆ ಇದು ಪೈಲಾಸ್ ಅಂದದ. ಹೌದು ಬಹಳ ಮಾತಾಡೋಕ್ಕಿಂತಾನು ತುಸು ಮಾತಾಡಿ ಹೌದು ಯಥಾ ಪ್ರಕಾರ ಒಂದು 4 ನುಡಿ ಚಾಲು ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ಹೌದು ಅದಕ್ಕೆ ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗ ಅದ, ತಿಳಿದು ತಿಳಿಲಾರದೆ ಮಾಡ್ಯದ ತೇಳಿ ತಪ್ಪನ ಬದಿ ಗೊತ್ತೊಪ್ಪನ ಸ್ವೀಕಾರ ಮಾಡ್ತೀರಿ. ಇವತ್ತ ಹೊತ್ತು ಹೊಂಡೋತನ ಇವು ಎರಡೂ ಸಂಘಗಳ ನಡುವ ಏನಾರ ಅಲ್ಪ ದೋಷಗಳಾದಂದ್ರ ಆ ತಪ್ಪನ ಬದಿ ಗೊತ್ತೊಪ್ಪನ ಸ್ವೀಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ನೋಡುದು ಹಿರಿಯ ಕಲಾವಿದರು ಯಾವ ರೀತಿಯಿಂದ ಒಂದು ಮಾರ್ಗದರ್ಶನ ತೋರ್ತಾರ.